ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಇಂದು ಸಂಡೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ವಿಠಲಾಪುರ ಗ್ರಾಮದಲ್ಲಿ ಸಂಡೂರು ಸಂಕಲ್ಪ ಸಮರ್ಪಣಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಕಾರ್ಮಿಕ ಸಚಿವ ಸಂತೋಷ್ ಯಸ್ಲಾಡ್ ಉದ್ಘಾಟಿಸಿದರು. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಂಸದ ಇ ತುಕಾರಾಂ, ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಇ ಅನ್ನಪೂರ್ಣ, ಲಿಡ್ಕರ್ ಅಧ್ಯಕ್ಷರಾದ ಮುಂಡ್ರಿಗಿ ನಾಗರಾಜ್, ಕರ್ನಾಟಕ ಮಿನರಲ್ ಕಾರ್ಪೊರೇಷನ್ನ ಉಪಾಧ್ಯಕ್ಷರಾದ ಎಚ್ ಲಕ್ಷ್ಮಣ, ಬಳ್ಳಾರಿ ಸಹಾಯಕ ಆಯುಕ್ತರಾದ ರಾಜೇಶ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಚಿದಾನಂದಪ್ಪ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. 89.64 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೋಡಾಲ್ ಮತ್ತು ಇತರೆ 36 ಗ್ರಾಮಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡಲಾಯಿತು. ಅಂತಃಪುರ 110/11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರ, ವಿಠಲಾಪುರ 33/11 ಕೆವಿಎ ವಿದ್ಯುತ್ ವಿತರಣಾ ಕೇಂದ್ರ ಮತ್ತು ವಿವಿಧ ಗ್ರಾಮಗಳಲ್ಲಿ ವಿದ್ಯುತ್ ಪ್ರವರ್ತಕಗಳ ಬದಲಾವಣೆ ಸೇರಿದಂತೆ ಅನೇಕ ಅಭಿವೃದ್ಧಿ ಯೋಜನೆಗಳಿಗೆ ಈ ಕಾರ್ಯಕ್ರಮದ ಮುಖೇನ ಚಾಲನೆ ನೀಡಲಾಯಿತು. ಅಭಿವೃದ್ಧಿ ಕಾರ್ಯಗಳಿಗೆ ದಾನಿಗಳ ಕೊಡುಗೆ ಅಪಾರವೆಂದು ಭೂದಾನಿಗಳನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸರ್ಕಾರದ ವಿವಿಧ ಇಲಾಖೆಗಳ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತುಗಳನ್ನ ವಿತರಿಸಲಾಯಿತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಂಪಿ ತುಕಾರಾಂ, ಎಂಎಲ್ಎ ಶ್ರೀಮತಿ ಇ ಅನ್ನಪೂರ್ಣ ಹಾಗೂ ಸಚಿವ ಸಂತೋಷ್ ಯಸ್ಲಾಡ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಗರವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇ ತುಕಾರಾಂ ಸರ್ ಅವರನ್ನ ಸಿಡಿಪೋ ನಾಗರಾಜ್ ಸರ್ ಅವರು ಗೌರವಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಲು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಮತಿ ಅನ್ನಪೂರ್ಣ ಇ ತುಕಾರಾಂ ಮೇಡಮ್ ಅವರು, ಮಾನ್ಯ ಮುಂಡ್ರಿಗೆ ನಾಗರಾಜ್ ಅಣ್ಣನವರು, ಅಧ್ಯಕ್ಷರು ಡಾಕ್ಟರ್ ಬಾಬುಜೀವನ್ ರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರನ್ನ ಶ್ರೀ ವೆಂಕಟೇಶ್ ಕೆಟಿ ಇವರು. ಬಂಧುಗಳೇ, ಇವತ್ತು 2004 ಇವತ್ತು ತಮ್ಮ ಬಾಲ್ಯ ಜೀವನದಲ್ಲಿ ಇವತ್ತು ಏನೆಲ್ಲ ಒಂದು ಕನಸುಗಳನ್ನ ಕಂಡಿದ್ರು. ಒಬ್ಬ ರಾಜಕಾರಣಿಗೆ ಒಬ್ಬ ಕನಸಿರ್ಬೇಕಂತ ಯಾವಾಗಲೂ ಆ ಕನಸಿಂದಪ್ಪ ಅಂದ್ರೆ ನನಸು ಮಾಡ್ತಕ್ಕಂತ ಒಂದು ಪ್ರವೃತ್ತಿ ಅವರಲ್ಲಿ ಬರುತ್ತೆ. ಅಂತ ಒಂದು ಕನಸುಗಾರರಾಗಿದ್ರೆ ಅದು ನಮ್ಮ ಸಂತೋಷ್ ಲಾಡ್ ಸಾಹೇಬ್ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆ ಒಂದು ಕನಸಿನ ಮುಖಾಂತರವಾಗಿ 2000ರಲ್ಲಿ ಸಕ್ರಿಯವಾಗಿ ರಾಜಕಾರಣವನ್ನು ಪ್ರಾರಂಭ ಮಾಡಿ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಅವಾಗ ಕೂಡ ನಾನು ಯಶವಂತನಗರ ಜಿಲ್ಲಾ ಪಂಚಾಯತಿಗೆ ನಾನು ನಿಂತಿದ್ದೆ. ಅವತ್ತು ಕೂಡ ನಾನು ಕೂಡ ಇಲ್ಲದಲ್ಲ ಬೇಡ ರಾಜಕಾರಣ ಸರಗಲ್ಲ, ಇಲ್ಲ ನಿಮಗೆಲ್ಲ ಒಪ್ಪಿದ್ದಾರೆ ಅಂತಂತೇಳಿ 2000ರಲ್ಲಿ ಯಶವಂತನಗರ ಜಿಲ್ಲಾ ಪಂಚಾಯತಿಗೆ ನಿಂದಿರಿಸಿ ಈ ತಾಲೂಕಿನಲ್ಲಿ ಇವತ್ತು ಸಕ್ರಿಯವಾಗಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಿಂದ ಪ್ರಾರಂಭ ಮಾಡಿ ಪುರಸಭೆಯ ಸದಸ್ಯರಾಗೋದ್ರ ಮೂಲಕ 2002ರಲ್ಲಿ ಆಗೋದ್ರ ಮೂಲಕ 2004ರಲ್ಲಿ ಒಂದು ಸಂಡೂರು ತಾಲೂಕಿಗೆ ಒಂದು ಅಭಿವೃದ್ಧಿಯನ್ನು ಜೊತೆಗೆ ಒಂದು ಭವಿಷ್ಯವನ್ನು ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ನಾಯಕರಿಗೆ ಸಂತೋಷ್ ಲಾಡ್ ಸಾಹೇಬ್ ಅಂತ ಬಾಳೆ ಮೇಲೆ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಭಾಗದಲ್ಲಿ ಅವಾಗ ಬಹಳಷ್ಟು ತೊಂದರೆಗಳಿದ್ವು. 2004ರಲ್ಲಿ ಬಹಳಷ್ಟು ತೊಂದರೆಗಳು. ಮೊದಲನೇದಾಗಿ ಈ ಭಾಗದಲ್ಲಿ ಬಹಳಷ್ಟು ಕರೆಂಟ್ ಇಂದು ಸಮಸ್ಯೆ ಇರೋದ್ರಿಂದ 2.5 ಕೋಟಿ ವೆಚ್ಚದಲ್ಲಿ ಮೊದಲನೇ ದೀಪ ಹಚ್ಚಬೇಕಂತೇಳಿ ಸಬ್ಸ್ಟೇಷನ್ ಮಾಡಿರ್ತಕ್ಕಂಥ ಧೀಮಂತ ನಾಯಕರಿಗೆ ಅದು ಸಂತೋಷ್ ಲಾಡ್ ಸಾಹೇಬ್ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿಂದ ಒಂದು ದೀಪವನ್ನು ಹಚ್ಚೋದ್ರ ಮೂಲಕ ಇವತ್ತು ಏನು ಪ್ರಾರಂಭವನ್ನು ಮಾಡಿದ್ವಿ ನಾವೆಲ್ಲರೂ ಕೂಡ. ಇವತ್ತು ಶಿಕ್ಷಣದಲ್ಲಿರ್ಬೋದು ಸುಮಾರು 11 ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಿದ್ದಾವೆ. ಇವತ್ತು ಸುಮಾರಾಗಿ ಇವತ್ತು 2004ರಿಂದ ಇಲ್ಲೇ ಮಟ್ಟ ಎಲ್ಲ ಮೀಡಿಯಾದಲ್ಲಿ 4,700 ಕೋಟಿಗಳ ಇವತ್ತು ಅನುದಾನವನ್ನು ತಂದು ಇವತ್ತು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕಿನ ಹಣೆ ಪಟ್ಟಿಯನ್ನು ತೆಗೆದು ಇವತ್ತು ಅಭಿವೃದ್ಧಿ ಒಂದು ತಾಲೂಕನ್ನು ಮಾಡಲಿಕ್ಕೆ ಈ ವೇದಿಕೆ ಸಾಕ್ಷಿ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳೇ. ಈ ರೀತಿಯಾಗಿ ಈ ಭಾಗದಲ್ಲಿ ಇವತ್ತು ಅನೇಕ ರಸ್ತೆಗಳಿರ್ಬೋದು, ಇವತ್ತು ಶಿಕ್ಷಣಕ್ಕೆ ಇರ್ಬೋದು, ನೀರಾವರಿ ಕಾರ್ಯಕ್ರಮಗಳಿರ್ಬೋದು. 425 ಕೋಟಿ ಕುಡಿಯ ನೀರು ನಮ್ಮ ತಾಲೂಕಿನಲ್ಲಿ 132 ಗ್ರಾಮಗಳಿದ್ದಾವೆ. ಅದನ್ನ 425 ಕೋಟಿ ವೆಚ್ಚದಲ್ಲಿ ಇವತ್ತು ಸಂಪೂರ್ಣವಾಗಿ ಶಾಶ್ವತವಾದ ಕುಡಿಯ ನೀರು ಕೊಡ್ತಕ್ಕಂಥದ್ದನ್ನ ಇವತ್ತು ನಾವು ಸಂತೋಷ ಮಾಡಿದೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಗ್ರಾಮಕ್ಕೂ ಕೂಡ ಆರೋಗ್ಯ, ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳು, ಹಾಗೆಯೇ
ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು, ಅದರ ಪರವಾಗಿ ಹೆಚ್ಚು ಅನುದಾನಗಳನ್ನು ತಂದು ತಾಲೂಕಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ತಾವೆಲ್ಲರೂ ಗಮನಿಸಿದ್ದೀರಿ. ಈ ಒಂದು ಎಲ್ಲ ಒಂದು ಸಮಗ್ರ ಅಭಿವೃದ್ಧಿಯ ಹಿಂದಿನ ಒಂದು ದೊಡ್ಡ ಪ್ರೇರಕ ಶಕ್ತಿ ಯಾರಪ್ಪ ಅಂತಂದರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಅಂತೇಳಿ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಯಾಕಂದರೆ ನಾನು ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಹೋದರೆ ಅಥವಾ ಅಧಿವೇಶನಕ್ಕೆ ಹೋದರೆ ನಮ್ಮ ಸಚಿವರು ನನಗೆ ಮೊದಲು ಕೇಳ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಆ ಕುಡಿಯೋ ನೀರಿಂದೆಲ್ಲ ಕಂಪ್ಲೀಟ್ ಆಯಿತಾ ಕೆಲಸ, ಆಮೇಲೆ ಬಡವರಿಗೆಲ್ಲ ಮನೆಗಳು ಕೊಟ್ಟೆ, ಬಗರು ಕಮಿಟಿ ಮೀಟಿಂಗ್ ಮಾಡಿದೆ, ಆಮೇಲೆ ಅವ್ರಿಗೇನು ಮೂಲಭೂತ ಸೌಕರ್ಯಗಳನ್ನ ಅವನ್ನೆಲ್ಲ ಮಾಡಿಕೊಟ್ಟೆ ನೀನು ಅಂತೇಳಿ ಮೊದಲು ಕೇಳೋದೇ ಅದೇ ಅವರು. ಅದು ಬಿಟ್ಟು ಬೇರೆ ಇನ್ನೇನು ಕೇಳೋದಿಲ್ಲ. ಅಂಥ ಒಬ್ಬ ನಾಯಕರು ಇವತ್ತು ನಮಗೆ ಮಾರ್ಗದರ್ಶಕರು ಮತ್ತು ನಮ್ಮನ್ನೆಲ್ಲ ಮುನ್ನಡೆಸ್ತಕ್ಕಂಥ ಒಂದು ಶಕ್ತಿ ಅಂತಂದರೆ ನಾವು ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಹಾಗೆಯೇ ಇವತ್ತು ಅಧಿಕಾರ ಬರುತ್ತೆ ಹೋಗುತ್ತೆ, ಆದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಶುದ್ಧತೆ ಇರಬೇಕು, ಜನರಿಗೆ ಮೋಸ ಮಾಡಬಾರ್ದು ಮತ್ತು ಯಾವುದೇ ರೀತಿಯ ಸುಳ್ಳುಗಳನ್ನು ಹೇಳಿ ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಾಗಿರಲಿ, ತುಕಾರಾಮ್ ಅವರಾಗಿರಲಿ, ಯಾವತ್ತಿಗೂ ಕೂಡ ಅವರ ಈ ಒಂದು ಹಾದಿಯಿಂದ ಯಾವತ್ತೂ ಅವರು ಬಿಟ್ಟುಕೊಡದೆ ಇವತ್ತು ನಮ್ಮ ಸಂಡೂರು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಕಳೆದ 25 ವರ್ಷದ ಸಂಡೂರಿಗೂ ಇವತ್ತಿನ ಸಂಡೂರಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಒಂದು ಅಸಾಧಾರಣ ಬದಲಾವಣೆಯನ್ನು ಕೂಡ ನೀವೆಲ್ಲರೂ ಗಮನಿಸಿದ್ರಿ. ಈ ಬದಲಾವಣೆ ಒಂದು ರಾತ್ರಿಯಲ್ಲಿ ದಿಢೀರ್ ಅಂತೇಳಿ ಆಗಿರ್ತಕ್ಕಂಥದ್ದಲ್ಲ, ಆದರೆ ಇಂದಿನ ನಿರಂತರ ಶ್ರಮ ಮತ್ತು ಅವಿರತವಾದ ಒಂದು ಪರಿಶ್ರಮದಿಂದ ಈ ಫಲಿತಾಂಶ ಇವತ್ತು ನಮಗೆ ಸಿಕ್ಕಿದೆ. ಹಾಗೆಯೇ ನಾವು ಇಂಥ ಬದಲಾವಣೆಗಳನ್ನು ಯಾವಾಗ ನಿರೀಕ್ಷಣೆ ಮಾಡೋಕ್ಕೆ ಸಾಧ್ಯ ಅಂತಂದರೆ ಅದು ನಾವು ನಿರಂತರವಾಗಿ ಆ ಕೆಲಸಗಳ ಹಿಂದೆ ನಿಂತು ಅದನ್ನು ನಾವು ಫಾಲೋಅಪ್ ಮಾಡಿದಾಗ ಮಾತ್ರ ಇಂಥ ಒಂದು ಬದಲಾವಣೆ ನಿರೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿದ್ರು, ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಪ್ರಪ್ರಥಮದಲ್ಲಿ ಈ ಒಂದು ವೇದಿಕೆಯಲ್ಲಿ ನಾವು ನಮ್ಮ ವಿಟ್ಲಾಪುರ ಅಭಿವೃದ್ಧಿಗೆ ವಿಶೇಷವಾಗಿ ಅವರು ಸ್ವಂತ ಭೂಮಿಯನ್ನು ಕೊಟ್ಟು ಊರು ಉದ್ಧಾರ ಆಗಲಿ, ತಾಲೂಕಿನ ಜನಕ್ಕೆ, ವಿಟ್ಲಾಪುರ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಏನು ಭೂಮಿಯನ್ನು ದಾನವನ್ನು ಮಾಡಿದ್ದಾರೆ. ನನ್ನ ವೈಯಕ್ತಿಕ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳು ಹೇಳ್ತೀನಿ. ಅದಕ್ಕೆ ತಾವೆಲ್ಲ ಜೋರಾಗಿ ಒಂದು ಸೇರಿ ಚಪ್ಪಾಳೆ ಹೊಡಿಬೇಕಂತ, ಜೋರಾಗಿ. ವಿಶೇಷವಾದಂತ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಬಂದಿದ್ದೀವಿ ಬಂಧುಗಳೇ. ಏನು ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ನಂಜುಂಡಪ್ಪನ ವರದಿಯ ಪ್ರಕಾರ ಸಂಡೂರು ಅತ್ಯಂತ ಹಿಂದುಳಿದ ತಾಲೂಕು. 2004ನೇ ಇಸ್ವಿಗೆ ನಾನು ಶಾಸಕನಾದೆ. ಬಸಪ್ಪನವರ ನೇತೃತ್ವದಲ್ಲಿ ಭಾಗದಲ್ಲಿ ರಮೇಶಪ್ಪ ಇರ್ಬೋದು, ಬಸಪ್ಪನ ಇರ್ಬೋದು, ನಾನು ಲಕ್ಷ್ಮಣಿ ಭಾಗದಲ್ಲಿ ನಾವು ರಾಜಕೀಯ ಪ್ರಾರಂಭ ಮಾಡಿದಾಗ 40 ಕ್ಯಾಂಡಲ್ ಬಲ್ಪ್ ಕೂಡ ಇಲ್ಲಿ ಆಗ್ತಾ ಇರಲಿಲ್ಲ. ಬಲ್ಪು ಆ ಕಂಬಕ್ಕಿದ್ರೆ ಆ ಬೆಳಕು 4 ಮುಟ್ಟಿದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ರಾಜಕೀಯ ಪ್ರಾರಂಭ ಮಾಡಿದ್ವಿ. ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಮುಗಿಸ್ಬಿಟ್ಟಿವಿ ಅಂತ ಹೇಳಕ್ ಹೋಗುದಿಲ್ಲ. ಆದ್ರೆ ಕಳೆದ 20 ವರ್ಷದಿಂದ ನೀವು ನಮಗೆ ಅಧಿಕಾರ ಕೊಟ್ಟಿರಲಿಲ್ಲ ಅದಕ್ಕಿಂತ ಮುಂಚೆ ಸರ್ಕಾರ ಬಂದಿರಲಿ, ಸರ್ಕಾರ ಬರಲಿದ್ರೇನಾಯ್ತು, ನಾವ್ಯಾವತ್ತು ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಇಡೀ ಭಾಗದ ಜನರು ಎಲ್ಲರೂ, ಬಿಜೆಪಿ ಮುಖಂಡರಿರ್ಬೋದು, ನಾವಿರ್ಬೋದು, ನಮ್ಮ ಅಧಿಕಾರ ಇರ್ಬೋದು, ಅವ್ರ ಅಧಿಕಾರ ಇರ್ಬೋದು, ನಾವೆಲ್ಲರೂ ಸೇರಿ ಸಂಪೂರ್ಣವಾಗಿ ಈ ಭಾಗದ ಅಭಿವೃದ್ಧಿಗೆ ದುಡಿದಿದ್ದೇವೆ ಅಂತ ಈ ಸಂದರ್ಭ ಕೇಳಕ್ಕೆ ಇಚ್ಛೆ ಬಯಸ್ತೇನೆ. ವಿಶೇಷವಾಗಿ ತುಕಾರಾಮರವ್ರಿಗೆ ಹೇಳ್ತಾ ಇದ್ದೆ, ನಾವ್ಯಾರು ಶಾಶ್ವತ ಇಲ್ಲ, ನಾವೆಲ್ಲರೂ ಒಂದು ದಿನ ಮೇಲೆ ಹೋಗ್ಬೇಕಾಗತ್ತೆ. ಬಿಜೆಪಿಯ ಮುಖಂಡರುಗಳು ಈ ತಾಲೂಕಿನಲ್ಲಿ ಗೆದ್ದಿರ್ಲಿಕ್ಕಿಲ್ಲ, MLA ಆಗಿರ್ಲಿಕ್ಕಿಲ್ಲ. ಕಳೆದ 5 ಬಾರಿ 6 ಬಾರಿ ನಾವೇ ಗೆದ್ದಿದ್ದೇವೆ. ಆದ್ರೆ ಅವ್ರ ಕೊಡುಗೆ ಕೂಡ ನಾವು ಅನಿಸ್ಬೇಕಾಗತ್ತೆ. ಸಾಧಾರಣವಾಗಿ ರಾಜಕೀಯ ಜೀವನದಲ್ಲಿ ಅಧಿಕಾರದಿಂದ ಇದ್ರೆ ಮಾತ್ರ ನಾವೇನು ಬಹಳ ದೊಡ್ಡವರಾಗೋದಿಲ್ಲ. ಬಿಜೆಪಿಯ ಮುಖಂಡರುಗಳು, JDS ಮುಖಂಡರುಗಳು, ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಸಂಡೂರು ಚುನಾವಣೆ ಆದ ನಂತರ ನಾವೆಲ್ಲ ಒಂದೇ ತಾಯಿಯಾಗಿ, ಮಕ್ಕಳಾಗಿ, ಅಣ್ಣ ತಮ್ಮರಾಗಿ ಆ ಒಂದು ಸಂಸ್ಕೃತಿನ ನಾವು ಅಲ್ಲಿಂದ ಇಲ್ಲಿವರೆಗೆ ಬಳಸ್ಕೊಂಡು ಬಂದಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಂಡೂರು ತಾಲೂಕು ಹೆಜ್ಜೆ ಇಡುತ್ತಾ ಇವತ್ತು ಕಳೆದ 4 ಬಾರಿ ತುಕಾರಾಮ್ರವರು, ನಾನು 1 ಬಾರಿ, ಅನ್ನಪೂರ್ಣ ಅವರು 1 ಬಾರಿ, ಇವತ್ತು ಕಳೆದ 25 ವರ್ಷದ
ಸಂಡೂರು ತಾಲೂಕಿನ ಚರಿತ್ರೆಯನ್ನು ಮರುಪುನರಿಸಿ ನಾವು ನೋಡಿದ್ರೆ ಇವತ್ತು ಹೆಮ್ಮೆ ಆಗುತ್ತೆ. ಸಂಡೂರು ತಾಲೂಕು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ಇವತ್ತು ಸುಮಾರು 280 300 ಕಿಲೋಮೀಟರ್ ಪಿಡಬ್ಲ್ಯೂ ರಸ್ತೆ ಇದೆ. ವಿಟ್ಲಾಪುರದಿಂದ ಬೊಮ್ಮಗಡ್ಡೆವರೆಗೆ ಬರ್ರಿ, ಸಂಡೂರಿಂದ ಹೊಸಪೇಟೆ ಭಾಗವರೆಗೆ, ಕಳ್ಳಳ್ಳಿವರೆಗೆ ಬರ್ರಿ, ಕುಡ್ತಿವರೆಗೆ ಬರ್ರಿ, ತೋಡಗಳ ಭಾಗಕ್ಕೆ ಹೋಗ್ರಿ. ಯಾವುದೇ ರಸ್ತೆಗಳು, ಪಿಡಬ್ಲ್ಯೂ ರಸ್ತೆಗಳು, ಜಿಲ್ಲಾ ಪಂಚಾಯತಿ, ಡಿಸ್ಟ್ರಿಕ್ಟ್ ಲೆವೆಲ್ ರಸ್ತೆ, ಸ್ಟೇಟ್ ಲೆವೆಲ್ ರಸ್ತೆ, ನ್ಯಾಷನಲ್ ಹೈವೇ ರಸ್ತೆ, ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವುದೇ ತಾಲೂಕಿನಲ್ಲಿ ಇದ್ರೆ ಅದು ಹೆಮ್ಮೆ ಇದೆ ನಮ್ಮ ಸಂಡೂರು ತಾಲೂಕು ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಶೈಕ್ಷಣಿಕವಾಗಿ ಬಹಳಷ್ಟು ಪತ್ರಿಕೆ ಮಾಧ್ಯಮದವರು ಇದ್ದೀರಿ. ಇಲ್ಲಿರ್ತಕ್ಕಂಥ ವಿಟ್ಲಾಪುರ ಮಹಾಜನತೆಗೆ ನನ್ನ ಮನವಿ ಮಾಡಿಕೊಳ್ತೇನೆ. ಮೊದಲು ಈ ಭಾಗದಲ್ಲಿ ಎಷ್ಟು ಶಾಲೆಗಳಿದ್ವು, ಎಷ್ಟು ಕಾಲೇಜುಗಳಿದ್ವು, ಎಷ್ಟು ಆಸ್ಪತ್ರೆಗಳಿದ್ವು, ಎಷ್ಟು ಸಬ್ಸ್ಟೇಷನ್ಗಳಿದ್ವು, ಎಷ್ಟು ಚೆಕ್ ಡ್ಯಾಮ್ ಆಯ್ತು, ಎಷ್ಟು ನೀರಾವರಿ ವ್ಯವಸ್ಥೆ ಆಯ್ತು, ಎಷ್ಟು ಮಕ್ಕಳಿಗೆ ಕೆಲಸ ಕೊಡಿಸಿದ್ದೇವೆ. ತಾವು ಇವನ್ನೆಲ್ಲ ಒಂದು ಅಳೆದು ನೋಡಬೇಕು. ನಾವು ಪ್ರಾಮಾಣಿಕವಾಗಿ ಇಡೀ ಸಂಡೂರು ತಾಲೂಕಿನ ಸರ್ವೋತ್ತಮ ಅಭಿವೃದ್ಧಿಗೆ ತುಕಾರಾಮ್ರವರು, ನಾನಾಗಿರ್ಬೋದು, ಈ ಹೊಸದಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅನ್ನಪೂರ್ಣ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಕೆಲವರು ನಮ್ಮ ಸ್ನೇಹಿತರು ನಮ್ಮನ್ನ ಟೀಕೆ ಮಾಡಿದ್ರು. ನಾನು ಪ್ರಾರಂಭದಲ್ಲಿ ಸಂಡೂರು ತಾಲೂಕಿನಲ್ಲಿ ಶಾಸಕನಾದಾಗ ಟಿಬಿ ಡ್ಯಾಮ್ ಇಂದ ಸಂಡೂರಿಗೆ ನೀರು ತರ್ತೀವಂತ ಪ್ರಮಾಣವನ್ನು ಮಾಡಿದ್ವಿ. ಸಂಡೂರು ಮುನ್ಸಿಪಾಲಿಟಿಗೆ ಟಿಬಿ ಡ್ಯಾಮ್ ನೀರು ಮುಂದಾಯಿತು. ಅದಾದ ನಂತರ ತುಕಾರಾಮ್ ಅವರು ಶಾಸಕರಾದರು. ಈ ಭಾಗದ ಜನರಿಗೆ ತುಕಾರಾಮ್ ಅವರು ನಾವು ಮಾತನ್ನು ಕೊಟ್ಟಿದ್ದೀವಿ. ಟಿಬಿ ಡ್ಯಾಮ್ ನೀರಿನ ಈ ಭಾಗದ 80 ಹಳ್ಳಿ, ಈ 6 ಗ್ರಾಮ ಪಂಚಾಯತಿ, ನಮ್ಮ ಭುಜಂಗನಗರ, ನಮ್ಮ ಅಪ್ಪನಹಳ್ಳಿ ಹಾಗೂ ತಾರನಗರಕ್ಕೆ ಸೇರಿ ಎಲ್ಲಾ ಗ್ರಾಮಗಳಿಗೆ ನಾವು ಟಿಬಿ ಡ್ಯಾಮ್ ನೀರನ್ನ ತರ್ತೀವಿ ಅಂತ ಹೇಳಿದ್ವಿ. ಇವತ್ತು ಟಿಬಿ ಡ್ಯಾಮ್ ನೀರು ತಂದು ಆಯ್ತು. ನಿಮ್ಮ ಮನೆಗೆ ಇವತ್ತು ಪೈಪ್ಲೈನ್ ಕನೆಕ್ಷನ್ ಆಯ್ತು. ಇವತ್ತು ನೀರು ಕೊಡ್ತಕ್ಕಂಥ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ನಾವೆಲ್ಲ ಇದ್ದೇವೆ. ಅದಕ್ಕಾಗಿ ತಮ್ಮೆಲ್ಲರ ಪರವಾಗಿ ನಮ್ಮ ಸರ್ಕಾರಕ್ಕೆ, ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ತುಕಾರಾಮ್ ಅವರಿಗೆ, ಅನ್ನಪೂರ್ಣ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಯಾಕೆ ಹೇಳ್ತಾ ಇದ್ದೀವಿ ಮಾತು ಅಂತಂದ್ರೆ, ನಾನು ರಾಜಕೀಯ ಪ್ರಾರಂಭ ಮಾಡಿದಾಗ ಈ ಭಾಗಕ್ಕೆ ಬರ್ತಾ ಇದ್ದೆ. ಅವಾಗ ನಮಗೂ ಬಹಳ ದೊಡ್ಡ ಅನುಕೂಲ ಇರಲಿಲ್ಲ. ಅವಾಗ ಮೈನಿಂಗ್ ನಾನು ಪ್ರಾರಂಭ ಮಾಡಿದ್ದೆ. ಇದೈತಲ್ಲ ಗಿರಾಕಿ ಇಲ್ಲಿ ಬಲಕ್ಕೆ, ನಾನು ಇದ್ದ ಬಸಪ್ಪನದಿಂದ ಕಲೆ ಬಿದ್ದು ಇಲ್ಲಿ ಬಂದು ರಾಜಕೀಯ ಪ್ರಾರಂಭ ಮಾಡಿದ್ವಿ. ಅವತ್ತಿಗೂ ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಲ್ಪ ಸ್ವಲ್ಪ ಹೆಸರು ಗುರ್ತಾಗಬೇಕಾಗಿದ್ರೆ, ಇವತ್ತು ಸಂತೋಷ್ ಲಾಡ್ಗೆ ವಿಧಾನಸಭೆಗೆ ಮೊದಲನೇ ಬಾರಿ ಕಳಿಸಿ ನನಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪರಿಚಯ ಮಾಡಿಸಿರ್ತಕ್ಕಂಥ ಯಾರೇ ಇದ್ರೆ ಅದು ಸಂಡೂರಿನ ಮಹಾಜನತೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಕಲಘಟಗಿಯ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟರು. ಆದ್ರೆ ನನಗೆ ರಾಜಕೀಯ ಜೀವನ ಮೊದಲನೇ ಬಾರಿಗೆ ಪ್ರಾರಂಭ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಂಡಿರ್ತಕ್ಕಂಥ ಜನ ನನ್ನ ಸಂಡೂರು ತಾಲೂಕಿನ ಜನ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. 50 ವರ್ಷ ಆಯ್ತು ನನಗೀಗ. 27ನೇ ವಯಸ್ಸಿನಲ್ಲಿ ತಾವು ನನಗೆ ಶಾಸಕರು ಮಾಡಿದ್ರಿ. ಸತತವಾಗಿ 33 ವರ್ಷ ರಾಜಕೀಯ ವ್ಯವಸ್ಥೆಯಲ್ಲಿ ನಾನು ಸಕ್ರಿಯವಾಗಿದ್ದೇನೆ. ಶಾಸಕನಾಗಿ ಸುಮಾರು 25 ವರ್ಷ ಆಗಲಿ 20. ನಾನು ಮೊದಲನೇ ಬಾರಿ 21 ವರ್ಷದಲ್ಲಿ ಕೌನ್ಸಿಲರ್ ಎಲೆಕ್ಷನ್ ನಿಂತ್ಕೊಂಡು ಸೋತ್ಕೊಂಡೆ. 24 ಗೆದ್ದೆ, 27 MLA ಆದೆ. ಅಲ್ಲಿಂದ ಸತತವಾಗಿ 4 ಬಾರಿ ಗೆದ್ದು, 1 ಬಾರಿ ಸೋತಿ, 2 ಬಾರಿ ಸಚಿವನಾಗಿ ತಮ್ಮ ಎದುರಿಗಿದ್ದೇನೆ. ಬಂಧುಗಳೇ, ನನಗೆ ದೇವರೆಲ್ಲ ಕೊಟ್ಟಿದ್ದಾರೆ. ನನಗಿನ್ನೇನು ಆಸೆ ಇಲ್ಲ. ರಾಜಕಾರಣದಲ್ಲಿ ಆಸೆ ದುಡ್ಡು ಮಾಡಬೇಕೆಂಬುದು ಆಸೆನೂ ಇಲ್ಲ. ನಾನು ಎಲ್ಲಿವರೆಗೆ ದೇವರು ನನಗೆ ಜೀವವನ್ನು ಕೊಟ್ಟಿದ್ದೇನೆ, ಉಸಿರನ್ನು ಕೊಟ್ಟಿದ್ದೇನೆ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಕೇವಲ ಸಂಡೂರು ತಾಲೂಕಿನ ಜನ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಶೋಷಿತ ವರ್ಗದಲ್ಲಿದ್ದಾರೆ, ಎಷ್ಟು ಜನ ಬಡವರಿಗೆ ಅನುಕೂಲ ಮಾಡಲಿಕ್ಕಾಗುತ್ತೆ. ನಾನು ಕೊನೆಯ ಉಸಿರುವರೆಗೂ ಕೂಡ ನಿಮ್ಮ ಋಣದಲ್ಲಿ ಇರ್ತೀನಿ. ನಿಮ್ಮ ಋಣದಲ್ಲಿ ಸೇವೆ ಮಾಡಿ ಸಾಯ್ತೀನಿ ಅಂತ ಕೂಡ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಯಾರಿಗೆ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ಯುವ ಪೀಳಿಗೆಗಳಿಗೆ, ಮುಂದಿನ ಯುವ ಪೀಳಿಗೆಗಳಿಗೆ ನಾವೇನು ಹೇಳ್ಕೊಡ್ಬೇಕು, ಏನ್ ಆಗಬೇಕು, ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಬೆಳಿಬೇಕು. ಅದಕ್ಕಾಗಿ ನಾವು ಈ ವ್ಯವಸ್ಥೆಯಲ್ಲಿ ಅಂಟಿಕೊಂಡಿದ್ದೇವೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತಿದ್ದೇವೆ. ಇವತ್ತು ಉದಾಹರಣೆಗೆ ಬಹಳ ಜನ ಹೆಣ್ಮಕ್ಳು ಬಂದಿದ್ದಾರೆ. ಉದಾಹರಣೆಗೆ ಹೇಳ್ತೀನಿ ನಿಮಗೆ, ಇವತ್ತು 80,000 ಜನಕ್ಕೆ ಈ ಭಾಗದಲ್ಲಿ ಎಷ್ಟು ಜನಕ್ಕೆ ಹೆಣ್ಮಕ್ಳು ಹೇಳಿದ್ರೆ 80,000 ಹೆಣ್ಮಕ್ಳಿಗೆ ಮನೆ ಮುಂದೆ ಕುಡಿಯ ನೀರಿಗೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ತುಕಾರಾಮ್ ಅವರು, ಅನ್ನಪೂರ್ಣ ಅವರು ಕೇಳಲಿಕ್ಕೆ. ಇನ್ನು ಮುಂದೆ ನಮ್ಮ ಅಕ್ಕ ತಂಗಿದ್ರು ಯಾರು ನೀರಿಗೆ ಪರದಾಡಬೇಕು, ತೊಂದರೆ ಆಗಬಾರ್ದು,
ಭಾರತ ದೇಶದಿಂದ ಒಂದು ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಆಗಿಲ್ಲ. ಆಗಿದ್ರೆ ಸಂಡೂರು ತಾಲೂಕಿನಲ್ಲಿ ಆಗಿದೆ. ಅದಕ್ಕೆ ದಯಮಾಡಿ ತಾವು ಜೋರಾಗಿ ಒಂದು ಸಿಟ್ಟು ಕಾಲವನ್ನು ಚಪ್ಪಾಳೆ ತಟ್ಟಬೇಕು. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.